ಎಲ್ಲರ ಮುಂದೆ ಅವಮಾನ ಆಗಿದ್ದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಮ್ಮ ಅಣ್ಣೇನ ಕ್ಷಮಿಸ್ಬಿಡಿ ಅತ್ತೆ. ಇದೆಲ್ಲ ಶುರುವಾಗಿದ್ದು ನನ್ನಿಂದನೇ. ಮೊದಲು ನಾನು ನಿಮ್ಮ ಮೇಲೆ ಅನುಮಾನ ಪಟ್ಟಿಲ್ಲ ಅಂದಿದ್ರೆ ಅಣ್ಣ ಹಿಂಗೆ ಈ ಥರ ಅಭಿಪ್ರಾಯ ಬರ್ತಿರ್ಲಿಲ್ಲ. ಸಾರಿ ಅತ್ತೆ. ನನಗೆ ನಿನ್ನ ಮ್ಯಾಕಾಗಲಿ ಕಂಟಿ ಮ್ಯಾಕಾಗಲಿ ಯಾವ ಬೇಸರನೂ ಇಲ್ಲ ಕಣವ. ನನಗೆ ನನ್ನ ಮೇಲೆ ಬೇಸರ. 8 ವರ್ಷ ಈ ಊರಿನಾಗಿದ್ರು ಒಬ್ಬರ ಮನಸ್ಸಲ್ಲಾದ್ರೂ ನಾ ತೆಪ್ಪು ಮಾಡಲಿಲ್ಲ ಅನ್ನೋ ಭಾವನೆ ಬರ್ನಿಲ್ವಲ್ಲ. ನಾನು ಎಂಥವಳು ಇರಬೇಕು? ಪುಟ್ಟಕ್ಕನು ನನ್ನ ಬಗ್ಗೆ ತೆಪ್ಪು ತಿಳ್ಕೊಂಬಿಟ್ಲು. ಅದೇ ನನ್ನ ಮನಸ್ಸಿಗೆ ಸಹನೆ ಕಷ್ಟ ಆಯ್ತದೆ. ಹೇಳು ಪುಟ್ಟಕ್ಕ, ನಮ್ ಕೇಳ್ದಿರೋ ಗೆಳತಿಗೆ ಏನಕ್ಕೆ ಫೋನ್ ಮಾಡಿದ್ವಿ? ಅಯ್ಯೋ ನಂಜವ್ವ, ಅಮ್ಮವ್ರ ಮೇಲಿದ್ದ ಅತಿಯಾದ ಪಿರುತಿಯಿಂದ ಆ ಸಮಯದಾಗೆ ನಮ್ಮ ಕೈ ಕಟ್ಟಾಕ್ಬಿಡ್ತು ಕಣವ. ಅಲ್ಲ, ತೆಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಯ್ತಾ ಇಲ್ವಲ್ಲ ನಾ ಆವೇಶದಾಗೆ ಯೋಚನೆ ಮಾಡೋ ಶಕ್ತಿನೇ ನಾವು ಕಳ್ಕೊಂಬಿಟ್ಟು ಅದನ್ನೆಲ್ಲ ಮನಸ್ನಾಗ ಇಟ್ಕೊಂಡು ನಮ್ಮನ್ನೆಲ್ಲ ದೂರ ಮಾಡ್ಬೇಡ ಕಣ್ತಾಯಿ. ನೀ ಕರೀದಿದ್ರು ಬರ್ತೀವಿ ಪುಟ್ಟಕ್ಕ. ನಾನು ಅಲ್ಲಿಗೆ ಬಂದರೆ ನಿನಗೆ ಮುಜುಗರ ಆಯ್ತಿದ್ದೇನೋ ಅನ್ನೋದೇ ನನಗೆ ಚಿಂತೆ ಆಗಿರೋದು. ಎಲ್ಲ ಅನ್ಬೇಡ ಕಣ್ತಾಯಿ. ನೀನು ಬರ್ಬೇಕು. ನೀನು ಬಂದು ನನ್ನ ಮಗಳಿಗೆ ಆಶೀರ್ವಾದ ಮಾಡಬೇಕು. ಹೊಸು ಬಂದು ಹಾರೈಸ್ಬೇಕು. ಚಂದ್ರು ಮುಂದೆ ಬಂದು ನಿಂತ್ಕೊಂಡು ಸಲಹೆಗಳು ಕೊಡ್ತಾ ಇರ್ಬೇಕು ಅಲ್ವೇ? ಕೈ ಮಾಡಿ ಬನ್ನಿ, ಮನೆಯವರೆಲ್ಲ ಬಂದು ನನ್ನ ಮಗಳಿಗೆ ಆಶೀರ್ವಾದ ಮಾಡಿ ಚಂದಾಗಿ ಬಾಳಿ ಬದುಕವ್ವ ಅಂತ. ಅತ್ತೆ, ಹಲೋ ಪುಟ್ಟವ, ನಾನು ವಸು. ನಾವು ಮದ್ವೆಗೆ ಬರ್ತೀವಿ, ನೀವೇನು ನೊಂದ್ಕೋಬೇಡಿ. ಆಗ್ಲಿ ಕಣವ, ಈಗ ಮನ್ಸಿಗೋಸಿ ಖುಷಿ ಆಯ್ತು ನೋಡು. ಇರಿ, ಅತ್ತೆ ಕೊಡ್ತೇನೆ. ಹಾ ಪುಟ್ಟಕ್ಕ, ಚಂದ್ರು ಆ ಬಟ್ಟೆ ವಿಚಾರವ ಖಂಡಿತವ ಅವತ್ತೇ ಹೇಳಿದಿದ್ರೆ ಇಟ್ಟೆಲ್ಲ ಆಯ್ತಾನೆ ಇರ್ಲಿಲ್ಲ ಅಲ್ಲ ಪುಟ್ಟಕ್ಕ? ಅಯ್ಯೋ, ಇದ್ರಾಗೆ ಚಂದ್ರದು ತೆಪ್ಪೇನು ಇಲ್ಲ ಕಣ್ಣಂಜವ್ವ. ಕೋಪ ಬಂದವ್ರ ಕೈಲಿ ಕುಡುಗೋಲ್ ಕೊಡಕ್ ಆಯ್ತದೆ ಹಂಗಂತ ಅಂದ್ಕೊಂಡು ಈ ಸನ ಅವ್ನು ಮುಚ್ಚಿಕ್ಬಿಟ್ಟವನೆ ಆಟೆಯ. ನಾನು ನಿನ್ನಂಗೆಯ